ಇಂಟರ್ನ್ಯಾಷನಲ್ ಫ್ಯಾನ್ಸ್ ಅಸೋಸಿಯೇಷನ್ ಕೂಡ ಇದೆ ಅಂತ ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಟು ಬಿ ಆನೆಸ್ಟ್ ನಾನು ಯಾವತ್ತೂ ಅವ್ರನ್ನ ಫ್ಯಾನ್ಸ್ ಅನ್ನಲ್ಲ, ಯಾಕಂದ್ರೆ ನಾನು ಫ್ಯಾನ್ಸು, ನನ್ನ ಫ್ರೆಂಡ್ಸ್ ಅಂತಾನೆ ಅಂತ ಅವ್ರನ್ನ ಹೇಳಕ್ ಇಷ್ಟಪಡ್ತೀನಿ. ವರ್ಲ್ಡ್ ಕಪ್ಗೋಸ್ಕರ ಬೇರೆ ಬೇರೆ ದೇಶಗಳಿಗೆಲ್ಲ ಸುತ್ತಾಡ್ತಾ ಇರ್ತೀರಾ. ಸೊ ಅಲ್ಲಿನ ಖರ್ಚು, ಈ ಹಣಕಾಸಿನ ಖರ್ಚಾಗಿರ್ಬೋದು, ಟಿಕೆಟ್ಸ್ನ ಕೊಡಿಸೋದು, ಸೊ ಇದೆಲ್ಲ ಯಾರು ಸ್ಪಾನ್ಸರ್ ಮಾಡ್ತಾರೆ, ಯಾರು ನೋಡ್ಕೊಂತಾರೆ? ಸೊ ಟ್ರಾವೆಲಿಂಗ್ ಎಲ್ಲ ಬಂದು ನಮ್ಮ ಬಾಸ್, ನಮ್ಮ ಕಂಪನಿ ಮಾಡ್ತಾರೆ. ಬಟ್ ಅಲ್ಲಿ ಲೋಕಲ್ ಮ್ಯಾಚ್ ಟಿಕೆಟ್ ಬಂದು ನನಗೆ ವಿರಾಟ್ ಕೊಹ್ಲಿ ಹೆಸರಿಂದ BCCI ಕಡೆಯಿಂದ ಬರುತ್ತೆ. ನೀವು ಕ್ರಿಕೆಟ್ನ ಒಂದು ದೊಡ್ಡ ಅಭಿಮಾನಿ, ಇದರ ಜೊತೆಗೆ ನಿಮಗೂ ಕೂಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಸೊ ಈ ಫ್ಯಾನ್ಸ್ ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ನಿಮ್ಗೊಂದು ಇಂಟರ್ನ್ಯಾಷನಲ್ ಫ್ಯಾನ್ಸ್ ಅಸೋಸಿಯೇಷನ್ ಕೂಡ ಇದೆ ಅಂತ ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಟು ಬಿ ಆನೆಸ್ಟ್ ನಾನು ಯಾವತ್ತೂ ಅವ್ರನ್ನ ಫ್ಯಾನ್ಸ್ ಅನ್ನಲ್ಲ, ಯಾಕಂದ್ರೆ ನಾನು ಫ್ಯಾನ್ಸು, ನನ್ನ ಫ್ರೆಂಡ್ಸ್ ಅಂತಾನೆ ಅಂತ ಅವ್ರನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗಿಲ್ಲ. ಸೊ ಅಫ್ಕೋರ್ಸ್ ಎಲ್ಲ ಕಡೆ ನಮಗೆ ಫ್ಯಾನ್ಸ್ ಅಸೋಸಿಯೇಷನ್ ಅನ್ನೋದಕ್ಕಿಂತ ಎಲ್ಲ ಕಂಟ್ರಿಯಲ್ಲಿ ನಮಗೆ ಒಂದು ಟೀಮ್ ಇದೆ. ಎಲ್ಲೇ ಹೋದ್ರು ನಾವು ಕೋಆರ್ಡಿನೇಟ್ ಮಾಡ್ಕೊಂಡು, ಯಾಕಂದ್ರೆ ಹೋಗಿದ್ದು ಹೊಸ ಊರಲ್ಲಿ ನಮ್ಗೆ ಏನು ಗೊತ್ತಿರಲ್ಲ. ಸೊ ಇನ್ನೊಂದು ಕೆಲವ್ರಂತೂ ನಮ್ದು, ನಾನು ಎಲ್ಲೇ ಹೋದ್ರು ಅಪ್ಡೇಟ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾ ಆಗಲಿ ವಾಟ್ಸಪ್ಪಲ್ಲಾಗಲಿ, ಅದ್ರ ಪ್ರಕಾರ ನೋಡ್ಕೊಂಡು ಏರ್ಪೋರ್ಟ್ ಈ ಫ್ಲೈಟಲ್ಲೇ ಬರ್ತಾ ಇದಾರೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ದಿರಂಗೆ ಬಂದು ನನಗೆ ವೆಲ್ಕಮ್ ಮಾಡೋದು, ಬೊಕ್ಕೆ ಕೊಟ್ಬಿಟ್ಟು, ಅದೆಲ್ಲ ಒಂಥರ ನನ್ನ ಫ್ಯಾನ್ಸ್ ಅಂತ ಹೇಳಲ್ಲ, ನನ್ನ ಫ್ರೆಂಡ್ಸೇ ಅವರು. ನನ್ನ ಜೊತೆ ಹುಟ್ಟಿರೋ ಅಣ್ಣ ತಮ್ಮ ಅಕ್ಕ ತಂಗಿರ ಅಂತಾನೆ. ಯಾಕಂದರೆ ಕ್ರಿಕೆಟ್ಗೆ ಏಜ್ ಇಲ್ಲ, ಏಜ್ ಇಸ್ ಜಸ್ಟ್ ಎ ನಂಬರ್. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ನನಗೆ ನಮ್ಮ ಫ್ಯಾನ್ಸ್ ಗ್ರೂಪಲ್ಲಿ ಇದ್ದೀರಿ. ಸೊ ನಮ್ದು ಸಪ್ರೇಟ್ ಎಷ್ಟೋ ಗ್ರೂಪ್ಗಳಿದೆ ನಮ್ಮದು. ಸೊ ನಿಜಕ್ಕೂ ಖುಷಿ ಆಗತ್ತೆ, ಯಾಕಂದರೆ ಅಂಥ ಫ್ಯಾನ್ಸ್, ಲಾಯಲ್ ಫ್ಯಾನ್ಸ್ ಸಿಗೋದು ಭಾರಿ ಕಷ್ಟ ಮೇಡಮ್ ಈ ಕಾಲದಲ್ಲಿ. ಸೊ ಖುಷಿ ಕೊಡುತ್ತೆ, ಯಾಕಂದರೆ ನಾನು ಸೈಡ್ ಎಲ್ಲೇ ಹೋದ್ರು ನಮಗೆ ಟೆನ್ಷನ್ ಫ್ರೀ. ನನ್ನ ಜಾಬ್ ದುಡ್ಡು ಎತ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಮೇಡಮ್. ಯಾವುದೇ ದೇಶದಲ್ಲಿ, ಕಂಟ್ರಿ, ಯಾವುದೇ ಮೂಲೆಗೆ ಹೋದ್ರೂ ವಿತ್ ಮೆಮೊರೀಸ್, ವಿತ್ ಊಟ ಇಲ್ದಿರ, ಗಿಫ್ಟ್ ಇಲ್ದಿರ ವಾಪಸ್ ಬರಲ್ಲ ನಾನು. ಅಷ್ಟು ಪ್ರೀತಿಯಿಂದ ನನಗೆ ಗಿಫ್ಟ್ ಕೊಡೋದಾಗ್ಲಿ, ಊಟ ಕೊಡೋದಾಗ್ಲಿ, ಪಿಕಪ್ ಡ್ರಾಪ್, ಅವ್ರಿಗೆ ಏನೋ ಒಂಥರ ಖುಷಿ ನನ್ನ ಜೊತೆ ಇದ್ರೆ. ಅದರಲ್ಲೂ ಕಾಂಪಿಟೇಷನ್, ನಾವು ನಮ್ಮ ಮನೆಗೆ ಇವತ್ತು ನೀನು ಬರ್ಬೇಕು, ಬರ್ಬೇಕು ಅಂತ ಆ ಲವ್ ಎಲ್ರಿಗೂ ಸಿಗಲ್ಲ, ಟು ಬಿ ಆನೆಸ್ಟ್. ಎಸ್ ಸರ್. ಸೊ ಇನ್ನು ನೀವಾಗಲೇ ಇನಿಷಿಯಲ್ ಸ್ಟೇಜಸ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ತುಂಬ ಕಷ್ಟ ಆಯಿತು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೆಲ್ಲ. ಆ ಟೈಮಲ್ಲಿ ನಿಮ್ಗೊಂದು ಸಪೋರ್ಟ್ ಮಾಡಿ, ಇಲ್ಲ ನಿನ್ನ ಕೈಲಾಗುತ್ತೆ ಮಾಡು ಅಂತ ಹೇಳಿದವ್ರು ಯಾರ್ಯಾರು ಅಂತ? ತುಂಬ ಜನ ಇದ್ದಾರೆ ಮೇಡಮ್. ಯಾಕಂದರೆ ರೋಜರ್ ಬಿನಿ ಸರ್ನಂತೂ ನಾನು ಮರೆಯೋಕ್ಕಾಗಲ್ಲ. ಯಾಕಂದರೆ ನಂದು ಡ್ರೀಮ್ ಇದ್ದಿದ್ದು, ನಾನು ಗ್ಯಾಲರಿಯಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೆ ಯಾವಾಗಲೂ ಆ ಪೆವಿಲಿಯನ್ನಲ್ಲಿ. ಯಾಕಂದರೆ ಅಲ್ಲೇ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಬರೋದು, ದೊಡ್ಡವರೆಲ್ಲ ಕುತ್ಕೊಂಡು. ಯಾಕಂದರೆ ಗ್ಯಾಲರಿಯಲ್ಲಿ ಏನು ಸರಿಯಾಗಿ ಕಾಣ್ತಾ ಇದ್ದಿಲ್ಲ, ಮೆಷ್ಟಲ್ಲಿ ಎಲ್ಲ ಇದಾಗ್ತಾ ಇತ್ತು. ಒಂದಿನ ನಾನು ಅಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ತೀನಿ ಅಂತ ನನಗೆ ಡ್ರೀಮ್ ಇತ್ತು. ಬಟ್ ನಾನು ರೋಜರ್ ಬಿನಿ ಸರ್ನ 1983 ವರ್ಲ್ಡ್ ಕಪ್ ಹೀರೋ, ಈಗ ಪ್ರೆಸೆಂಟ್ BCCI ಪ್ರೆಸಿಡೆಂಟು, ಅವ್ರು ನನಗೆ 2 ಮ್ಯಾಚ್ ಟಿಕೆಟ್ ಕೊಡ್ತಾಯಿದ್ರು, VIP ಟಿಕೆಟು. ಸೊ ನಿಜಕ್ಕೂ ಅವ್ರನ್ನೆಲ್ಲ ನಾನು ಮರ್ತರೆ ಅದು ದೇವರು ಒಪ್ಪಲ್ಲ. ಇವತ್ತಿಗೂ ಅದೇ ರೆಸ್ಪೆಕ್ಟ್. ಅವರು ಒಂದು BCCI ಪ್ರೆಸಿಡೆಂಟ್ ನಂಬರ್ ಇಟ್ಕೊಳ್ಳೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ನಾನು ಅಂದರೆ ಅವರು ಇದ್ದಾರೆ ಅಂದ್ಬಿಟ್ಟು ನಾನು ಅವ್ರಿಗೆ ಮಿಸ್ಯೂಸು ಮಾಡಲ್ಲ. ವರ್ಷಕ್ಕೆ 3 ಸಲ ನನಗೆ ಅವ್ರು ಮೆಸೇಜ್ ಹಾಕೋದು. ಒಂದು ನ್ಯೂ ಇಯರ್ ವಿಶ್ ಮಾಡ್ತೀನಿ, ಒಂದು ಅವ್ರ ಬರ್ತ್ಡೇ ವಿಶ್ ಮಾಡ್ತೀನಿ, ಅವರು ಕ್ರಿಶ್ಚಿಯನ್, ಕ್ರಿಸ್ಮಸ್ ದಿನ ಒಂದು ವಿಶ್ ಮಾಡ್ತೀನಿ. ಅದು ಬಿಟ್ಟರೆ ಅವರು ಅದೇ ಥರ ರಿಪ್ಲೈ ಕೊಡ್ತಾರೆ ಇಮಿಡಿಯೇಟ್ಲಿ. ಥ್ಯಾಂಕ್ ಯು ಸುಕುಮಾರ್, ವಿತ್ ಹೆಸರು ಮೆನ್ಷನ್ ಮಾಡಿ, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್, ಕೀಪ್ ರಾಕಿಂಗ್ ಅಂತ. ಅದೆಲ್ಲ ರೋಜರ್ ಬಿನಿ ಸರ್ ನೀವು ಕೇಳ್ದಂಗೆ ಸುಮಾರು ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ KSA ಅಂತ ಬಂದಮೇಲೆ ನನಗೆ, ಯಾಕಂದರೆ ಅದನ್ನು ಮರ್ತರೆ ನಾನು ಲೈಫಲ್ಲಿ, ಅದರಲ್ಲೂ ವಿನಯ್ ಮೃತ್ಯುಂಜಯ್ ಸರ್ ಅಂತ ಒಬ್ಬರು ಇದ್ದಾರೆ, ಟ್ರೆಷರರ್ ಆಗಿದ್ದರು ಅವರು, ಮತ್ತು ಜಯರಾಮ್ ಸಾರು, ಕೇಶವ್ ಸಾರು, ಅವ್ರು ನಿಜಕ್ಕೂ ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಅವ್ರಂತಾರೆ, ನಿನ್ನ ಟೀಮ್ ಬಸ್ ಮೇಲೆ ಬಂದಿದ್ದಿಲ್ಲ ಮಾರಾಯ ಅಂತ, ಅವ್ರ ಜೊತೆ ಫೋಟೋ ಇಟ್ಕೊಳ್ಕೊಂಡು, ನನ್ನ ಜೊತೆ ಬೇಡ ಮಾರಾಯ, ಯುವರ್ ಹಾರ್ಡ್ ವರ್ಕ್ ಅಂದರೆ ನಾನು ಅವ್ರು ಹೋದಾಗಲ್ಲ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಈಗ ಜಯರಾಮ್ ಸಾರು ಮತ್ತು ಕೇಶವ್ ಸರ್ ಇದ್ದಾರೆ, ವಿನಯ್ ಸರ್ ಈಗ ಇಲ್ಲ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಯಾರೇ ಬಂದಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ, ವಿನಯ್ ಸರ್ ನನಗೆ ನನ್ನ ಪ್ಯಾಷನ್ ಬಗ್ಗೆ ಗೊತ್ತು ಅವ್ರಿಗೆ, ದುಬೈಲೆಲ್ಲ ನೋಡಿದ್ದಾರೆ. ನಾವೆಲ್ಲ ಹೋಗಿದ ಕೂಡಲೇ ಸುಕುಮಾರ್ನೆಲ್ಲ ಯಾಕ್ರಿ ವೆಯ್ಟ್ ಮಾಡಿಸ್ತೀರಾ, ಕೊಟ್ಟು ಕಳಿಸ್ರಿ ಅವ್ರಿಗೆ ಅಂದರೆ. ಅಲ್ಲಿ ನೋಡಿ ಅಷ್ಟು ರೆಸ್ಪೆಕ್ಟ್ ನಮಗೆ ಸಿಗತ್ತೆ ಅಂದರೆ ನಿಜಕ್ಕೂ ಅವರೆಲ್ಲ. KSA ನಾನು ಯಾವತ್ತೂ ಲೈಫಲ್ಲಿ ನನ್ನ ಈ ಸ್ಥಾನಕ್ಕೆ ಇದ್ದೀನಿ ಅಂದರೆ ಫಸ್ಟ್ ಎಲ್ಲ ಗೇಟ್ ಹತ್ರ ನಿಂತ್ಕೊತಾ ಇದೆ ಒಳಗಡೆ ಹೋಗೋಕ್ಕೆ, ಆ ಸೆಕ್ಯೂರಿಟಿನ ಕೇಳಬೇಕು, ಒಳಗಡೆ ಹೋದ್ರೆ ಯಾರೇನು ಕೇಳ್ತಾರೋ ಭಯ ಅದೊಂದಿದ್ದು. ಈಗ ನಾನು ನೋಡಿದ ಕೂಡಲೇ ನಮ್ಮ ಸ್ಟೇಟ್ ಪೊಲೀಸ್ಗೂ ದೊಡ್ಡ ಸೆಲ್ಯೂಟ್ ಹೊಡಿತೀನಿ ಮೇಡಮ್ ನಿಜಕ್ಕೂ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಅಲ್ಲಿ ರೋಡಲ್ಲಿ ಹೋಗ್ತಾ ಇರುವಾಗ ಎಲ್ಲರೂ ಮೇಲೆ ಬಂದು ಸೆಲ್ಫಿ ತೊಗೊತಾ ಇದ್ರೆ, ಹೋಗೋ ಮಾರ ನೀನು ಫಸ್ಟ್ ಒಳಗಡೆ ಹೋಗು, ಜನ ಸೇರ್ತಾ ಅಂದರೆ ಅವರು ಸೆಕ್ಯೂರಿಟಿ ಪರ್ಪಸ್, ಸೇಫ್ಟಿ ಪರ್ಪಸ್ ಅಲ್ವಾ. ಬಟ್ ಈಗ ಎಂಟೈರ್ ಕರ್ನಾಟಕ ಪೊಲೀಸ್ಗೆ ನಾನು ಒಂದು ದೊಡ್ಡ ಸೆಲ್ಯೂಟ್ ಹೊಡಿತೀನಿ ಮೇಡಮ್. ಯಾರು ಇದುವರೆಗೂ ನನಗೆ ನೀನು ಅಲ್ಲಿ ಹೋಗೋ ಇಲ್ವ ಅಂದರೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ನಮ್ಮ ಕರ್ನಾಟಕ ಪೊಲೀಸ್ ಗ್ಯಾಟ್ಸ್. ಯಾಕಂದರೆ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಬೆಸ್ಟ್ ಅಂತಾರೆ. ಸೊ ನನಗೆ ಆ ಸೆಕ್ಯೂರಿಟಿ, ಸ್ಟೇಡಿಯಂ ಸೆಕ್ಯೂರಿಟಿ ಆಗಲಿ, ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ,
ಪ್ರತಿಯೊಬ್ಬರು ಏನು ಪ್ರೀತಿಯಿಂದ ಅವ್ರ ಜೊತೆ ನಾರ್ಮಲ್ ಆಗಿ ಹೋಗಿ ಪೊಲೀಸ್ ಹತ್ರ ಮಾತಾಡೋಕೆ ಎದುರ್ತಾರೆ. ಈಗ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ನನ್ನ ಜೊತೆ ಬಂದು ಫೋಟೋ ತಗೊಳ್ಳೋದು, ನಾನು ರಿಕ್ವೆಸ್ಟ್ ಮಾಡಿದ್ಕೊಳ್ಳೇ ಬಾರಪ್ಪ ಅಂದ್ರೆ ಆ ಪ್ರೀತಿಯಿಂದ ಕೊಟ್ಟು ಮಾತಾಡ್ತಾರೆ. ಆಮೇಲೆ ಅಲ್ಲಿ ಪ್ಲೇಯರ್ಸ್ ಹೋಗುವಾಗ್ಲೂ ಬೇರೆ ಯಾರನ್ನೂ ನಿಲ್ಸಲ್ಲ, ನನ್ನ ಮಾತ್ರ ಅಷ್ಟು ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಡ್ತಾರೆ. ನಿಜಕ್ಕೂ ಮೇಡಮ್ ಇದೆಲ್ಲ ಅದೇ ಹೇಳ್ತೀನಲ್ಲ, ಎಲ್ಲರೂ ಸಪೋರ್ಟು, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಸೆಕ್ಯೂರಿಟಿಯಿಂದ ಹಿಡಿದು KSA ಅಫಿಷಿಯಲ್ ಅಂತೂ ನಾನು ಮರೆಯೋಕ್ಕಾಗಲ್ಲ. ರೋಜರ್ ಬಿನ್ನಿ ಸಾರು, ಸೊ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದಾರೋ, ಯಾರಾದರೂ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಪ್ರತಿಯೊಬ್ಬರು ಸಪೋರ್ಟಿಂದಾನೇ ನಾನು ಈ ಮಟ್ಟಿಗೆ ಬಂದಿದ್ದೀನಿ. ಮೇನ್ ಸಪೋರ್ಟು, ಮೇನ್ ಪಿಲ್ಲರ್ ಬಂದು ನಮ್ಮ ಬಾಸ್ ಡಾಕ್ಟರ್ ಝೇವಿಯರ್ ಬ್ರಿಟೋ, ಈಸ್ ದ ಲಿವಿಂಗ್ ಗಾಡ್. ಆ್ಯಂಡ್ ಆಸ್ ಐ ಸೆಡ್ ಮೈ ವೈಫ್ ಆ್ಯಂಡ್ ವೆಲ್ ವಿಷರ್ಸ್ ತುಂಬ ಜನ ಇದ್ದಾರೆ. ನನ್ನ ಕೊಲೀಗ್ಸ್ ಆಗಲಿ, ನಮ್ಮ ಅಕ್ಕಪಕ್ಕ ಮನೆಯವರಾಗಲಿ, ತುಂಬ ಎಲ್ರಿಗೂ ಪ್ರೌಡ್ ಅನ್ಸುತ್ತೆ. ಯಾಕಂದರೆ ಈಗ ನಮ್ಮ ರಿಲೇಷನಲ್ಲೇ ನನ್ನ ಕಸಿನ್ಸ್, ಅವ್ರ ಹಸ್ಬೆಂಡ್ ಆಗಲಿ ಇಲ್ಲ ಅವ್ರ ಸ್ವಂತದವ್ರು ಯಾರಾಗಲಿ, ಈ ಥರ ನಮ್ಮ ವೈಫ್ ಅವ್ರ ಅಣ್ಣ, ಅಂದರೆ ಕಸಿನ್ ಅಣ್ಣ ಅಂದರೆ ಅಣ್ಣನೇ ಅಲ್ವಾ, ಅವ್ರ ಆಫೀಸಲ್ಲಿ ಹೇಳ್ಕೊಂಡ್ರೆ ಯಾರು ನಂಬಲ್ಲ ಅಂತೆ. ಓಹ್ ಅವ್ರು ಅಷ್ಟು ಫೇಮಸ್ಸು, ನಿಮ್ಮ ರಿಲೇಷನ್ ಹಂಗೆ ಅಂತ. ಇವಾಗ ಯಾವುದೇ ನಮ್ಮ ಫಂಕ್ಷನ್ಗಳಿಗೆ ಹೋದ್ರೆ ಅವ್ರು ಬಂದು ನನ್ನ ಹತ್ರ, ಅಂದರೆ ಕಸಿನ್ಸ್ ಎಲ್ಲ ಸೇರಿ ಸೆಲ್ಫಿ ತಗೊಳ್ಳೋದು ಅದೊಂಥರ, ಬಟ್ ಅವ್ರ ಆ ಫ್ಯಾನ್ ಮೂಮೆಂಟ್ ಅಲ್ಲಿ ತಗೊಳ್ಳುವಾಗ ನನಗೆ ಶೈನೆಸ್ ಬರುತ್ತೆ ಅಲ್ಲಿ. ಸೊ ಅದನ್ನ ಒಂಥರ ಖುಷಿ ಕೊಡುತ್ತೆ. ಯಾರು ನಂಬಲ್ಲ ಅಂತಾರೆ ಈ ತರ ನಂಗೆ ಗೊತ್ತಿರೋರು, ಅಂದ್ರೆ ಸುಳ್ಳು ಹೇಳ್ಬೇಡ ಅವ್ರು ಅಷ್ಟು ಫೇಮಸ್ಸು ನಿನ್ಗೆ ಗೊತ್ತಾ. ನೆನ್ನೇನೋ ಯಾರೋ ನಮ್ಮ ಫ್ರೆಂಡ್ ಒಬ್ಬ ಹಂಗೆ ಏನೋ ಪಾರ್ಟಿ ಮಾಡ್ತಾ ಇದ್ರಂತೆ. ಸೊ ಒಬ್ಬ ಡೆಲ್ಲಿ ಬಗ್ಗೆ ಮಾತಾಡ್ತಾ ಇದ್ದಂತೆ, ಒಬ್ಬ RCB ಬಗ್ಗೆ ಮಾತಾಡ್ತಾ ಇದ್ದಂತೆ. ಅವ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಅವನು RCB ಫ್ಯಾನ್ ಸುಕುಮಾರ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ. ಸರ್ ಅವ್ರು ಸುಕುಮಾರ್ ಅಲ್ಲ ಸರ್, ಡಾಕ್ಟರ್ ಸುಕುಮಾರ್ ಅಂತ. ಇದು ಹೇಳೋದು ಬರ್ತಾ ಇದೆ ನಿಮಗೆ. ನನಗೆ ಪಾಂಡಿಚೇರಿ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್, ಆರ್ಟ್ ಅಂಡ್ ಎಂಟರ್ಟೈನ್ಮೆಂಟ್ ಅಲ್ಲಿ ಡಾಕ್ಟರೇಟ್ ಸಿಕ್ಕಿದೆ ಮೇಡಮ್. ಪ್ರೌಡ್ಲಿ ಐ ಕ್ಯಾನ್ ಟೆಲ್ ನಾನು ಡಾಕ್ಟರ್ ಸುಕುಮಾರ್ ಅಂತ, ಬಟ್ ನಾನು ಎಲ್ಲೂ ಹೇಳ್ಕೊಳಕ್ ಹೋಗಲ್ಲ. ಬಟ್ ಅವನು ಫ್ರೆಂಡು, ಸರ್ ಅವರು ಬರೀ ಸುಕುಮಾರ್ ಅಲ್ಲ ಸರ್, ಅವ್ರು ಡಾಕ್ಟರ್ ಸುಕುಮಾರ್ ಅಂತ ಹೇಳಿದಂತೆ. ನನ್ನ ಫ್ರೆಂಡ್ ಇಮಿಡಿಯೇಟ್ಲಿ ನನಗೆ ಫೋನ್ ಮಾಡಿ ಎಲ್ಲಿದೆ ಅಂತ ಕೇಳಿದ್ರೆ ಮನೆಯಲ್ಲಿದ್ದೀನಿ ಅಂದರೆ, ನಾನು ಜಸ್ಟ್ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರೆ, ದಯವಿಟ್ಟು ಬಾ ನಿನ್ನ ಜೊತೆ ಫೋಟೋ ಇಟ್ಕೊಬೇಕಂತ ಫ್ಯಾನ್ಸು ಕಾಯ್ತದೆ. ಅದು ನಿನ್ನ ಡಾಕ್ಟರ್ ಸುಕುಮಾರ್ ಅಂತ ನನಗೆ ಇನ್ನೂ ಹೆಮ್ಮೆ ಅನಿಸ್ತು ಅಂತ. ಸೊ ನೆನ್ನೆ ನೈಟ್ ಹೋಗಿ ಆ ಫ್ಯಾನ್ಸ್ ಜೊತೆ ಇಟ್ಕೊಂಡು, ಇನ್ನೊಬ್ರು ಯಾರೋ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಜೊತೆ ಫೋಟೋ ಇಟ್ಕೊಂಡ್ಬಂದೆ. ಆಮೇಲೆ ಐ ಸೆಡ್ ಅಮಿತ್ ಚಡಾ ಅಂದ್ಬಿಟ್ಟು ಅಸೆಂಚರಲ್ಲಿ VP ಆಗಿದ್ದಾರೆ. ಸೊ ಅವ್ರ ಮಗನಿಗೆ ವಿರಾಟ್ ಕೊಹ್ಲಿನ ಮೀಟ್ ಮಾಡ್ಬೇಕು, ಏನಾದರೂ ಮಾಡಿ ವಿರಾಟ್ ಕೊಹ್ಲಿನ ಮೀಟ್ ಮಾಡಿಸ್ಬೇಕಲ್ಲ, ವಿರಾಟ್ ಕೊಹ್ಲಿದ ಆಟೋಗ್ರಾಫ್ ಬೇಕು ಅಂತ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡ್ತಾ ಇದ್ರು. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದ, ಆ ಥರ ತುಂಬ ಕ್ರೇಜ್ ಇದೆ ಸರ್ ಅಂತ. ನಾನು ರಿಪ್ಲೈ, ನಾನು ಯಾರೇ ಇದು ಮಾಡಿದ್ರು ರಿಪ್ಲೈ ಕೊಡ್ತೀನಿ. ಯಾಕಂದ್ರೆ ತುಂಬ ಜನ ಕೇಳ್ತಾರೆ ನನಗೆ, ಸರ್ ಒನ್ ರಿಪ್ಲೈ ಪ್ಲೀಸ್, ಒನ್ ರಿಪ್ಲೈ. ನಾವು ಒಂದು ರಿಪ್ಲೈ ಕೊಟ್ಟಿದ್ದು ಕೂಡಲೇ ಅದನ್ನ ಹೈಲೈಟ್ ಮಾಡಿ, ಓ ಮೈ ಗಾಡ್ ಐ ಗಾಟ್ ರಿಪ್ಲೈ ಫ್ರಮ್ ವಿರಾಟ್ ಕೊಹ್ಲಿ ಸೂಪರ್ ಫ್ಯಾನ್, RCB ಬಿಗ್ಗೆಸ್ಟ್ ಫ್ಯಾನ್ ಅಂತ. ಬಟ್ ಸುಮಾರು ಜನ ಏನು ಹೇಳ್ತಾರೆ ಅಂದ್ರೆ, ಸರ್ ವಿರಾಟ್ ಕೊಹ್ಲಿನಂತೂ ನಾವು ಮೀಟ್ ಮಾಡೋಕ್ಕಾಗಲ್ಲ, ನಿಮ್ಮ ಜೊತೆ ಫೋಟೋ ತಗೊಂಡ್ರೆ ನಾವು ವಿರಾಟ್ ಕೊಹ್ಲಿ ಜೊತೆ ತಗೊಂಡಂಗೆ, ಈ ಮಾತು ತುಂಬಾ ಜನ ಹೇಳಿದ್ದಾರೆ ಮೇಡಮ್. ಅದು ಒಂಥರ ಗೋಲ್ಡನ್ ಮೂಮೆಂಟ್ ಅಂತ ಅನ್ಸುತ್ತೆ ನನಗೆ. ಈ VP ವೈಸ್ ಪ್ರೆಸಿಡೆಂಟ್ ಆಗಿದ್ರು, ಅವ್ರ ಮಗನ್ಗೆ ಹೇಳಿದ್ರೆ ಅವ್ರು ನಂಬ್ತಾ ಇದ್ದಿಲ್ಲ ಅಂತೆ. ಅಂಕಲ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ರು, ಹೌದಾ ಪಪ್ಪ ನೀನು ನಿಜ ಹೇಳ್ತಾ ಇದೆಯಾ. ಮತ್ತೆ ಅವರು ಬೆಂಗಳೂರು ಬಂದು ನಾನು ಅವ್ರನ್ನ ಹೋಟ್ಲಲ್ಲಿ ಹೋಗಿ ನಾನೇ ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡಿ ಅವಾಗ ವಿಡಿಯೋ ಕಾಲ್ ಮಾಡಿದ ಅವ್ರ ಮಗನಿಗೆ. ಆ ಮಗದಲ್ಲಿ ಆ ಖುಷಿ ನಂಗೆ ಅದೇ ಮೇಡಮ್ ಮೇನು. ಐ ವಾಂಟ್ ಎವ್ರಿ ಒನ್ ಟು ಬಿ ಹ್ಯಾಪಿ. ನಂಗೆ ಇನ್ನೊಬ್ರು ಖುಷಿ, ಯಾಕಂದ್ರೆ ವಿರಾಟ್ ಕೊಹ್ಲಿ ಆಟೋಗ್ರಾಫ್ ಎಷ್ಟು ಜನ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಇದುವರೆಗೂ. ಈಗ ಕಷ್ಟ, ನನಗೆ ತಗೊಳ್ಳೋದು ಕಷ್ಟ ಆಗ್ತಾ ಇದೆ. ಅಂದ್ರೆ ನಾನು ಆಗಾಗ ಹೋಗಿ ಡಿಸ್ಟರ್ಬ್ ಮಾಡೋದು ನನಗೆ ಇಷ್ಟ ಇಲ್ಲ, ಬಿಕಾಸ್ ಅವ್ರ ಬಿಸಿ ಶೆಡ್ಯೂಲ್ ಅಲ್ಲಿ. ಸೊ ದಟ್ ಈಸ್ ದ ರೀಸನ್ ಈ ಆಲ್ವೇಸ್ ರೆಸ್ಪೆಕ್ಟ್ಸ್ ಮೀ, ಬಿಕಾಸ್ ಐ ನೆವರ್ ಡಿಸ್ಟರ್ಬ್ ಯಾವ ಪ್ಲೇಯರ್ಗೂ ಅಷ್ಟೇ. ಯಾಕಂದ್ರೆ ಮತ್ತೆ ಹೋಗಿ ಈ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ ನನಗೆ. ಬಟ್ ಬರ್ತಾ ಇರುತ್ತೆ, ಟೀಮಿಂದನೂ ನನಗೆ ಕೊಡ್ತಾರೆ. ಸೊ ನಾನು ತುಂಬಾ ಮಕ್ಕಳಿಗೆ ಎಸ್ಪೆಷಲಿ ನಾನು ಮೋಟಿವೇಟ್ ಮಾಡ್ತೀನಿ ಮೇಡಮ್, ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ. ಇನ್ನು ನೀವು ವರ್ಲ್ಡ್ ಕಪ್ಗೋಸ್ಕರ ಬೇರೆ ಬೇರೆ ದೇಶಗಳಿಗೆಲ್ಲ ಸುತ್ತಾಡ್ತಾ ಇರ್ತೀರಾ. ಸೊ ಅಲ್ಲಿನ ಖರ್ಚು, ಈ ಹಣಕಾಸಿನ ಖರ್ಚಾಗಿರ್ಬೋದು, ಟಿಕೆಟ್ಸ್ನ ಕೊಡಿಸೋದು, ಸೊ ಇದೆಲ್ಲ ಯಾರು ಸ್ಪಾನ್ಸರ್ ಮಾಡ್ತಾರೆ, ಯಾರು ನೋಡ್ಕೊಂತಾರೆ? ಸೊ ಟ್ರಾವೆಲಿಂಗ್ ಎಲ್ಲ ಬಂದು ನಮ್ಮ ಬಾಸ್, ನಮ್ಮ ಕಂಪನಿ ಮಾಡ್ತಾರೆ. ಬಟ್ ಅಲ್ಲಿ ಲೋಕಲ್ ಮ್ಯಾಚ್ ಟಿಕೆಟ್ ಬಂದು ನನಗೆ ವಿರಾಟ್ ಕೊಹ್ಲಿ ಹೆಸರಿಂದ BCCI ಕಡೆಯಿಂದ ಬರುತ್ತೆ. ಸೊ ನಾನು RCB ಸೂಪರ್ ಫ್ಯಾನ್ ಆಗಿರೋದ್ರಿಂದ ನಮ್ಮ ಸಚಿನ್ಗೆ ಒಬ್ಬರು ಫ್ಯಾನ್ ಇದ್ದಾರೆ, ಧೋನಿಗೆ ಒಬ್ಬರು ಫ್ಯಾನ್ ಇದ್ದಾರೆ. ಸೊ ನಮ್ಗೆಲ್ಲ BCCI ಕಡೆಯಿಂದ ಅವರು ನಮ್ಮ ಕರ್ನಾಟಕದವರೇ, ರಘು ಅಂತ, ಅವರು ಲಾಜಿಸ್ಟಿಕ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಹೋಟ್ಲಲ್ಲಿ ಕೊಡ್ತಾರೆ. ಇಲ್ಲಾಂದ್ರೆ ಕೆಲವು ಟೈಮ್ ನಾವು ಪ್ರಾಕ್ಟೀಸ್, ಮುಂದಿನ ದಿನ ಪ್ರಾಕ್ಟೀಸ್ಗೆ ಹೋಗ್ತಿರಲ್ಲ ಅಲ್ಲಿ, ಅಂದ್ರೆ ಇನ್ನೊಂದು ಗೋಲ್ಡನ್ ಮೂಮೆಂಟ್ ನಾನು ಇದು ಶೇರ್ ಮಾಡಲೇಬೇಕು. ನೀವು ನಂಬಲ್ಲ, ಯಾಕಂದ್ರೆ ನಮ್ಮ ಕನ್ನಡದವರು ಅಲ್ಲೂ ನೋಡಿ ಒಂದು ಸಿಂಪತಿಯ ಎಮೋಷನ್ಸ್ ಬರುತ್ತೆ. ನೀವು ನಂಬಲ್ಲ, ಮ್ಯಾಂಚೆಸ್ಟರ್ ಅಲ್ಲಿ ಓಲ್ಡ್ ಟ್ರಾಫರ್ಡ್ ಗ್ರೌಂಡ್ ಅಲ್ಲಿ, ಬಟ್ ಒಳಗಡೆ ಬಿಡಲ್ಲ, ನಾವು ಆಚೆ ನಿಂತ್ಕೊಂಡು, ವರ್ಲ್ಡ್ ಕಪ್ ಒಂಥರ ಕಾರ್ನಿವಲ್ ಇರುತ್ತೆ. ಸೊ ನಿಂತಿದ್ದಾಗ ಎಂಟೈರ್ ಬಸ್ ಮೇಡಮ್, ಫುಲ್ ಟೀಮ್, ಅವಾಗ ಧೋನಿ ಕ್ಯಾಪ್ಟನ್ ಆಗಿದ್ರು, ಫುಲ್ ಟೀಮ್ ಇದ್ದಾರೆ ನಮ್ಮ ಕರ್ನಾಟಕದವರು. ಅಂದ್ರೆ ನಾವು ಒಂದ್ ಕಡೆ ಇರ್ತೀರಿ, ಹೋಟ್ಲು ತುಂಬಾ ದೂರ, ಅವರು ಅಷ್ಟು ದೂರ ಬಂದು ತಗೊಳ್ಳೋದು ಇದು ಮಾಡೋದು ಬೇಡ ಅಂದ್ಬಿಟ್ಟು, ನೀವು ನಂಬಲ್ಲ, ಎಂಟೈರ್ ಟೀಮ್ ಬಸ್ಸಲ್ಲಿ ಇದ್ದಾರೆ. ಡೋರ್ ಓಪನ್ ಮಾಡಿಬಿಟ್ಟು ನನಗೆ ಟಿಕೆಟ್ ಕೊಟ್ಟರು ನಮ್ಮ ರಘು, ಅದೇ ನಮ್ಮ ಫ್ಯಾನ್ಸ್ಗೆ ನನ್ನ ಕೈಯಲ್ಲಿ. ಸೊ ವಾವ್ ಮೂಮೆಂಟ್ ಅನ್ಸ್ತಾರೆ. ಯಾಕಂದ್ರೆ ನಮ್ಮ ಡ್ಯೂಟಿ ಹೋಗಿ ನಾವು ಕಲೆಕ್ಟ್ ಮಾಡ್ಕೊಬೇಕು, ಬಟ್ ಅವ್ರ ತಲೆ ಉಪಯೋಗಿಸ್ ಪಾಪ ಅಷ್ಟು ದೂರ ಬರೋದು ಬೇಡ ಅಂದ್ಬಿಟ್ಟು
ಎಂಟೈರ್ ಟೀಮ್ ಇದ್ದಾರೆ, ಆ ಟೀಮ್ ಜೊತೆಗೆ ನಮಗೆ ಟಿಕೆಟ್ ಕೊಟ್ರ ಬಸ್ಸಲ್ಲಿ, ಅದು ಒಂಥರ ಗೋಲ್ಡನ್ ಮೂಮೆಂಟ್ ನಮಗೆ. ಸರ್ ಬಹಳಷ್ಟು ಗೋಲ್ಡನ್ ಮೂಮೆಂಟ್ಸ್ ನಿಮ್ಮ ಲೈಫಲ್ಲಿ ಆಗಿದೆ. ಹೋಗ್ತಾ ಇದ್ರೆ, ಯಾಕಂದ್ರೆ ಇದು 20 years ಇಂದ ಮಾಡ್ತಾ ಇದ್ದೆ ನಾನು, more than 20 years ಇಂದ ಮಾಡ್ತಾ ಇದ್ದೆ. ಬಟ್ ನಾನು ಹೈಲೈಟ್ ಆಗಿದ್ದು ಟು ಬಿ ಆನೆಸ್ಟ್ RCB ಇಂದಾನೆ. ಟೀಮ್ ಇಂಡಿಯಾಗೆ ಮಾಡ್ತಾ ಇದ್ದೆ, ಬಟ್ ಟೀಮ್ ಇಂಡಿಯಾಗೆ ಸಚಿನ್ ಫ್ಯಾನ್ ಅಂತ ಒಬ್ರು ಇದ್ದಾರೆ. ಬಟ್ ಈಗ ನಾನು 2019 ವರ್ಲ್ಡ್ ಕಪ್ ಹೋಗಿ ಬಂದ್ಮೇಲೆ ಅಂತೂ ನಾನು ಈಗ ಟೀಮ್ ಇಂಡಿಯಾಗೂ ಇದಾಗುತ್ತೆ. ಬಟ್ ನನ್ನ ರೆಕಗ್ನೈಸ್ ಸ್ಟಾರ್ಟ್ ಆಗಿದೆ ನಮ್ಮ ಮನೆ ದೇವರು RCB. ಸರ್ ಇನ್ನು ನೀವು ಸಚಿನ್ ಫ್ಯಾನ್ ಬಗ್ಗೆ ಹೇಳಿದ್ರಿ, ಅವ್ರ ಬಗ್ಗೆ ಸ್ವಲ್ಪ ಅವರು ಅಂದ್ರೆ ಅವರು ನೋಡಿ ಪಾಪ ಅವ್ರ ಮದುವೆನೇ ಆಗಿಲ್ಲ ಕ್ರಿಕೆಟ್ಗೋಸ್ಕರ. ನಿಜ ಹೇಳ್ಬೇಕಂದ್ರೆ ಫ್ಯಾನು ನಮ್ಗೆಲ್ಲ ಒಂದು ಫಾದರ್ ಆಫ್ ದ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಸೊ ನನ್ಗೆ ಏನಂತಾರೆ ಅಂದ್ರೆ ಯು ಆರ್ ದ ಫಾದರ್ ಆಫ್ IPL ಫ್ಯಾನ್ಸ್ ಅಂತಾರೆ, ಬಟ್ ಈಸ್ ದ ಫಾದರ್ ಆಫ್ ಆಲ್ ಕ್ರಿಕೆಟ್ ಫ್ಯಾನ್ಸ್. ಸೊ ಪಾಕಿಸ್ತಾನ್ಗೆ ಸೈಕಲಲ್ಲಿ ಹೋಗಿದ್ದಾರೆ ಅವರು ಮ್ಯಾಚ್ ನೋಡಕ್ಕೆ. ಸೊ ಅವ್ರದ್ದು ತುಂಬಾ ಇಷ್ಟ ಇದೆ, ಯಾಕಂದ್ರೆ ಮದುವೆ ಆಗ್ದಿರಾ ಕ್ರಿಕೆಟ್ಗೆ ಡೆಡಿಕೇಟ್ ಮಾಡಿ ಅವರು ಎಲ್ಲೇ ಇಂಡಿಯಾ ಮ್ಯಾಚ್ ಆಗಲಿ ಅವರು ಹಾಜರಾಗ್ತಾರೆ ಅಲ್ಲಿ. ಸೊ ಅವ್ರಿಗೆ ಸಚಿನ್ ಸ್ಪಾನ್ಸರ್ ಮಾಡ್ತಾರೆ. ವಾವ್, ವೆರಿ ನೈಸ್ ಸರ್. ಸೊ ಇನ್ನು ನೀವು ನಿಮ್ಮ ಹೈಲೈಟ್ ಅಂದ್ರೆ ವೇಷಗಳು, ಸೊ ಇದರಿಂದನೇ ನೀವು ಹೈಲೈಟ್ ಆಗಿದ್ದು. ಸೊ ಎಷ್ಟು ವೇಷಗಳನ್ನ ಇಲ್ಲಿ ತನಕ ತೊಟ್ಟಿದ್ದೀರಾ ಅನ್ನೋದು ನೆನಪಿದೆಯಾ? ಇಲ್ಲ ಮೇಡಮ್, ಲೆಕ್ಕ. ಅದೇ ನನ್ನ ಸೈಡ್ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರಾಗೋದು, ಸಂಗೊಳ್ಳಿ ರಾಯಣ್ಣ, ವೀರಗಾಸಿ, ಬಸವಣ್ಣ, ಅದೇ ಲೆಕ್ಕನೇ ಇಲ್ಲ. ಅವನು ಎಷ್ಟು ದುಡ್ಡು ಅಂದ್ರೆ ನೋಡಿ, ನಾನು ಮ್ಯಾಚ್ ಮುಗಿಯೋದು 11 ಗಂಟೆ ಆಗ್ತಾ ಇತ್ತು. ಅವಾಗ ನಾನು ಅಷ್ಟು ಫೇಮಸ್ ಆಗಿದ್ದಿಲ್ಲ, ನನ್ನ ಪ್ಯಾಷನ್ಗೋಸ್ಕರ ಹೋಗಿ ಆಗ್ತಾ ಇದೆ. ಟೈಮ್ ಕರೆಕ್ಟ್ ಆಗಿ ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅದು ಡಬಲ್ ಆಗ್ತಾ ಇತ್ತು. ನಾನು ಬೆಳಿಗ್ಗೆ ಅಂಗಡಿ ಓಪನ್ ಮಾಡೋದು 10:30, ನಾನು 9 ಗಂಟೆಗೆಲ್ಲ ಏರ್ಪೋರ್ಟ್ಗೆ ಹೋಗ್ಬೇಕು. ಸೊ ಎಷ್ಟು ದುಡ್ಡು ಖರ್ಚು ಮಾಡಿದೀನಿ ಅಂದ್ರೆ ಡಬಲ್ ಕೊಡ್ಲೇಬೇಕು. ನೆಕ್ಸ್ಟ್ ಡೇ ಬಂದು ನಾನು ಹೋಗಿ ಕಾಸ್ಟ್ಯೂಮ್ ಕೊಡ್ತಾ ಇದ್ದೆ. ಬಟ್ ಅದೆಲ್ಲ ವರ್ತ್ ಇವಾಗ, ಅವಾಗೆಲ್ಲ ಮಾಡಿದ್ದೆಲ್ಲ ಟೂ ವರ್ತ್. ಅಂದ್ರೆ ಎಷ್ಟು ಕಷ್ಟಪಟ್ಟನೋ ಅಷ್ಟು ಸುಖ ಪಡ್ತಾ ಇದ್ದೀನಿ ಟು ಬಿ ಆನೆಸ್ಟ್. ಎಲ್ಲೋದ್ರು ಜನರ ಪ್ರೀತಿ, ಆ ಗಿಫ್ಟ್ಗಳಂತೂ ಸುರಿಮಳೆ. ಬಟ್ ಕೆಲವ್ರು ಅಂತಾರೆ ಯಾಕೆ ಬೇಡ ಮರ, ಯಾಕೆ ಕಣ್ ಬೀಳತ್ತೆ ನಿನಗೆ, ದೃಷ್ಟಿ ಆಗತ್ತೆ ಅಂದ್ರೆ. ನನ್ಗೆ ಏನಂದ್ರೆ ಅವ್ರು ₹1 ಐಟಮ್ ತಂದು ಕೊಟ್ರು ಈ ತರ ಅವರು ಇಲ್ಲಿಂದ ತಂದು ಕೊಟ್ರು ಅಂತ ನಾನು ಸ್ಟೇಟಸ್ ಅಲ್ಲಿ ಹಾಕ್ತೀನಿ. ಕೆಲವ್ರು ಹೇಳಿದ್ದಾರೆ ನೀನ್ ಆಟಿಟ್ಯೂಡ್ ತೋರಿಸು, ಈಗ ನೀನ್ ಸೆಲೆಬ್ರಿಟಿ, ನೀನು ಸ್ವಲ್ಪ ಶೋ ಆಫ್ ತೋರಿಸು, ನಿನ್ ನಂಬರ್ ಈಸಿಯಾಗಿ ಯಾರಿಗೂ ಸಿಕ್ಬಾರ್ದು ಅಂತಾರೆ. ನೋ ನನ್ಗೆ ಇಷ್ಟ ಅಲ್ಲ ಟು ಬಿ ಆನೆಸ್ಟ್. ಐ ವಾಂಟ್ ಎವ್ರಿ ಒನ್ ಟು ಬಿ ಹ್ಯಾಪಿ. ಸೊ ಎಲ್ಲರೂ ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ನನ್ನ ಆಟಿಟ್ಯೂಡ್ ತೋರಿಸೋದಾಗಲಿ, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇಷ್ಟ ಅಚೀವ್ಮೆಂಟ್ ಮಾಡಿದ್ರು ಯಾರೋ ಒಬ್ಬರಿಬ್ಬರು ಪ್ಲೇಯರ್ ಜೊತೆನೇ ಇಟ್ಕೊಂಡ್ಬಿಟ್ರೆ ಅದು ಗೊತ್ತು ಇದು ಗೊತ್ತು ಅಂತ ಇದು ಮಾಡ್ತಾರೆ. ಬಟ್ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಐ ವಾಂಟ್ ಟು, ನಾನು ದೇವರಲ್ಲಿ ಬೇಡ್ಕೊಳ್ಳೋದು ಅಷ್ಟೇ, ನನ್ಗೆ ಇದೇ ಥರ ಕ್ಯಾರೆಕ್ಟರ್ ಕೊಡಪ್ಪ, ಏನು ಫ್ಯಾನ್ ಆಗಿದ್ದೀನಿ ಅಷ್ಟೇ. ಎಲ್ಲರ ಜೊತೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು. ಸೊ ಗಿಫ್ಟ್ಗಳಂತೂ ಸುರಿಮೇಲೆ. ಯಾರೇ ಗಿಫ್ಟ್ ಕೊಟ್ರು ನಾನು ಬೇಕಾದ್ರೆ ಖರ್ಚು ಮಾಡಿ ಬೇರೆಯವ್ರು ಕೊಡ್ಸ್ಬಿಡ್ತೀನಿ. ಬಟ್ ನನ್ಗಂತ ಗಿಫ್ಟ್ ಬಂದಿದ್ನ ಯಾರಿಗೂ ಕೊಡಲ್ಲ. ಅದು ಮನೇಲಿ ಹಂಗೆ ಬಿದ್ದಿದೆ, ಯಾಕಂದ್ರೆ ಆ ಪ್ರೀತಿಯಿಂದ ಕೊಡ್ತಾರಲ್ವಾ. ಸೊ ಈಗಂತೂ ವಾರಕ್ಕೆ 2-3 ಗಿಫ್ಟ್ ಆದ್ರೂ ಸಿಗತ್ತೆ ಮೇಡಮ್, ಟು ಬಿ ಆನೆಸ್ಟ್. ಸೊ ಆ ಗಿಫ್ಟ್ ಅನ್ನೋದಕ್ಕಿಂತ ಯಾಕೆ ಪ್ರೀತಿಯಿಂದ ಹೇಳ್ತೀನಿ ಅಂದ್ರೆ, ಆ ಪ್ರೀತಿ ತೋರಿಸ್ತಾರಲ್ಲ ಅವರು. ನೋಡಿ ಈಗ ಡೆಲ್ಲಿಯಿಂದ ಅಸೆನ್ಚರ್ ಅವ್ರು ಹೇಳಿದ್ನಲ್ಲ, ಒಂದು ಗಣಪತಿ ತಂದು ಕೊಟ್ರು. ಸೊ ಈಗ ಎಲ್ಲೇ ಇವೆಂಟ್ಸ್ ಆಗಲಿ, ಮ್ಯಾರಥಾನ್ ಆಗಲಿ, ಕಂಪ್ನಿ ಕಾರ್ಪೊರೇಟ್ ಇವೆಂಟ್ ಆಗಲಿ, ನನ್ನ ಗೆಸ್ಟ್ ಕರೀತಾರೆ. ಸೊ ಅದು ಖುಷಿ ಆಗುತ್ತೆ. ನಾನು ಎಲ್ಲೇ ಹೋದ್ರೆ ನಾನು ಕಾಸ್ಟ್ಯೂಮಲ್ಲೇ ಹೋಗೋದು, ಯಾಕಂದ್ರೆ ನಾರ್ಮಲ್ ಆಗಿ ಹೋದ್ರೆ ನೋಬಡಿ ವಿಲ್ ರೆಕಗ್ನೈಸ್. ಕಾಸ್ಟ್ಯೂಮಲ್ಲೇ ಹೋಗಿ ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಎಸ್ ಸರ್. ಇನ್ನು TCS ಮ್ಯಾರಥಾನ್ಗೂ ಕೂಡ ನಿಮ್ಮನ್ನ ಗೆಸ್ಟ್ ಆಗಿ ಕರೆದಿದ್ರು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗೆ? ಓ ಮೈ ಗಾಡ್, ನಾನು ಕನ್ಸೋಲ್ ಅನ್ಕೊಂಡಿದ್ದಿಲ್ಲ. ಅಂದ್ರೆ ಅಷ್ಟು 5 ಗಂಟೆಗೆ ಗೆದ್ದು ಹೋದ್ರೂ ಜನ ಅಥ್ಲೆಟ್ಸ್ ಎಲ್ಲ ಬಂದು ನನ್ನ ಜೊತೆ ಫೋಟೋ ಹಿಡ್ಕೊಂಡ್ರು, ಓಡೋರೆಲ್ಲ ಬಂದ್ಬಿಟ್ಟು. ಅಂದ್ರೆ ಅವರು ವಿಡಿಯೋ ಹಾಕಿದ್ದು ನೋಡ್ ಕೂಡಲೇ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ರನ್ ಮಾಡೋರೆಲ್ಲ ಬಂದು ನನ್ನ ಜೊತೆ ಸೆಲ್ಫಿ ತಗೊಂಡ್ರು. ಆಮೇಲೆ RCB ಅಂತ ಚಾಂಟ್, TCS ಮ್ಯಾರಥಾನ್ ಅಲ್ಲಿ RCB ಚಾಂಟ್ ಮಾಡ್ತಾರೆ. ಅಂದ್ರೆ ನನ್ಗೆ ಗೊತ್ತಿರಂಗ ಬಹುಶಃ ನೀವು ನಂಬೋದು ಬಿಟ್ಟರು ಬಿಡ್ಬೋದು, 32,000 ಪೀಪಲ್ ಬಂದಿದ್ರು ಮೇಡಮ್ TCSಗೆ. ಮಿನಿಮಮ್ ಒಂದು 5,000 ಜನ ಆದ್ರೂ ನನ್ನ ಜೊತೆ ಫೋಟೋ ತಗೊಂಡ್ರು ಅವತ್ತು. ಮೋರ್ ದೆನ್ ಸ್ಟೇಡಿಯಂ TCS ಅಲ್ಲಿ. ಅಂದ್ರೆ ನಾನು ಯಾರಿಗೂ ನಾನು ಡಿನೇ ಮಾಡಲ್ಲ. ಆಕ್ಚುಲಿ ಮಜಾರ್ ಅಂದ್ಬಿಟ್ಟು ನಮ್ಗೆ 5 ಕಿಲೋಮೀಟರ್ ಇದ್ದಿದ್ದು, ನಾನು ಓಡಕ್ಕೆ ಬಿಟ್ಟಿಲ್ಲ. ಬರೀ ಫೋಟೋ 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 ಅಂತಾನೆ ಜನ ಸೆಲ್ಫಿ ತಗೊಂಡ್ರು. ಹೈಯೆಸ್ಟ್ ಸೆಲ್ಫಿ ತಗೊಂಡಿದ್ದು TCS ಮ್ಯಾರಥಾನ್ ಅಲ್ಲೇ ಅನ್ಸುತ್ತೆ ಕ್ರಿಕೆಟ್ಗಿಂತ. ಓಕೆ ಸರ್. ಇನ್ನು ಟೌನ್ ಬಸ್ ಸ್ನ್ಯಾಕ್ಸ್ ಅವರು ಕೂಡ ನಿಮ್ಮನ್ನ ಅಪ್ರೋಚ್ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ನೋಡಿ, ಅದು ನಮ್ಮ ಕರ್ನಾಟಕ ಟಚ್ ಹೆಂಗಿದೆ ನೋಡಿ. ಕರ್ನಾಟಕ ಟಚ್ ಹೆಂಗಿದೆ ಅಂದ್ರೆ, ಅದು GRB ಗ್ರೂಪ್ ಅವರು ಆಕ್ಚುಲಿ ಟೌನ್ ಬಸ್ ಸ್ನ್ಯಾಕ್ಸ್ ಅಂತ ಅಫಿಷಿಯಲ್ ಸ್ನ್ಯಾಕ್ಸ್ ಪಾರ್ಟ್ನರ್ RCBಗೆ. ಅವರು ಅಪ್ರೋಚ್ ಮಾಡಿ ಒಂದು ಟಿಕೆಟ್ ಗಿವ್ ಅವೇಗೆ ನನಗೆ ಅಪ್ರೋಚ್ ಮಾಡಿದ್ರು. ಈಗ 200K ವ್ಯೂಸ್ ಹೋಗಿದೆ. ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ನನಗೆ ಅಪ್ರೋಚ್ ಮಾಡಿದ್ದಕ್ಕೆ. ಎಸ್ ಸರ್. ಇನ್ನೊಂದು ವಿಷಯ, ಸುದೀಪ್ ಸರ್, ನಮ್ಮ ಕಿಚ್ಚ ಸುದೀಪ್ ಸರ್ ಕೂಡ
ಕ್ರಿಕೆಟ್ನ ಬಹುದೊಡ್ಡ ಅಭಿಮಾನಿ. ಸೊ ಅವರು ಕೂಡ KCC ವಿಶಾಖಪಟ್ಟಣಮಲ್ಲಿ ನಡೆದಾಗ ನೀವು ಕೂಡ ಹೋಗಿದ್ರಿ ಅಲ್ಲಿಗೆ. ಸೊ ಆ ಎಕ್ಸ್ಪೀರಿಯನ್ಸ್. ಸೊ ಕಿಚ್ಚ ಸುದೀಪ್ ಸರ್ಗೂ ನಾನು ಒಂದು ಬಿಗ್ ಸಲ್ಯೂಟ್. ಯಾಕಂದ್ರೆ ಈ ಲವ್ಸ್ ಕ್ರಿಕೆಟ್ ಅಂದ್ರೆ ಅವರು ಅಷ್ಟೇ ಆ ಪ್ಯಾಷನ್. ಇನ್ನೊಂದು ನನಗೆ ಒಂದು ಆಸ್ ಎ ಫ್ಯಾನ್ ಆಗಿ ಖುಷಿ ಆಗಿದೆ ಏನಂದ್ರೆ ಅವ್ರಿಗೊಂದು ಡ್ರೀಮ್ ಇತ್ತು ಕ್ರಿಕೆಟರ್ ಆಗ್ಬೇಕಂತ. ಬಟ್ ಆದ್ರೂ ಈಗ ಅವ್ರಿಗೆ ಆ ಕ್ರಿಕೆಟ್ ಮೇಲೆ ಇರೋ ಪ್ರೀತಿ, ಈಗ ರೀಸೆಂಟ್ ಆಗಿ ನೋಡಿರ್ಬೋದು ನೀವು KCC ಅಲ್ಲಿ ವೀರೇಂದ್ರ ಶೇವಾಗ್ ಜೊತೆ ಅವರು ಓಪನಿಂಗ್ ಹೋಗಿ ಬ್ಯಾಟ್ ಮಾಡಿದ್ದು ನನ್ಗೆ ಆಸ್ ಎ ಫ್ಯಾನ್ ಆಗಿ ನನಗೆ ಒಂದು ಗೋಲ್ಡನ್ ಮೂಮೆಂಟ್ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕದವರು ಕ್ರಿಕೆಟ್ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡು ಇದ್ ಮಾಡಿದ್. ಬಟ್ ನನ್ಗೂ ಡ್ರಮರ್ ದೇವ ನಿಮ್ಗೆ ಗೊತ್ತು, ಡ್ರಮರ್ ದೇವ ಸಾರು ಅವರು, ನಾನು ವಿಶಾಖಪಟ್ಟಣಂಗೆ ಹೋದಾಗ ಇಷ್ಟಕ್ಕೂ KCC ಮ್ಯಾಚ್ ಅಲ್ಲಿನ ಜನ ನಂದು ಅಂದ್ರೆ ನಾನು RCB ಇದ್ ಮಾಡಿ KCC ಲೋಗೋ ಹಾಕೊಂಡಿದ್ದೆ. ಬಟ್ ನಾನು ನೋಡಿದ ಕೂಡಲೇ ಅಲ್ಲಿ ಜನ ಬಂದು RCB ಅಂದ್ರು. ಅವಾಗ ಪ್ರಿಯಾ ಮೇಡಮ್, ಸುದೀಪ್ ಸರ್ ಮಗಳೆಲ್ಲ ಏನ್ ಕ್ರೇಜ್ ಇದೆ RCBಗೆ ಅಂತ ಅವರು ಅಪ್ರಿಶಿಯೇಟ್ ಮಾಡಿದ್ರು. ನಿಜಕ್ಕೂ ಕಿಚ್ಚ ಸರ್ಗೂ ನಮ್ಮ ಕಡೆಯಿಂದ ಒಂದು RCB ಫ್ಯಾನ್ಸ್ ಕಡೆಯಿಂದ ಒಂದು ಸಲ್ಯೂಟ್. ಯಾಕಂದ್ರೆ ಈಸ್ ಅ ಬಿಗ್ ಟೈಮ್ ಆಫ್ ಕ್ರಿಕೆಟ್ ಲವರ್. ಹೌದು ಸರ್. ಇನ್ನು ಡ್ರಮ್ಮರ್ ದೇವ ಸರ್ ಬಗ್ಗೆ ಏನ್ ಹೇಳ್ತೀರಾ? ಅಯ್ಯೋ, ಅವ್ರ ಜೊತೆ ನಾನು ನಿಜಕ್ಕೂ ಅವ್ರನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವರು ಎಂತ ದೊಡ್ಡ ಸೆಲೆಬ್ರಿಟಿ ಮೇಡಮ್, ನೀವು ನಂಬಲ್ಲ. ಈಗಲೂ ಅವ್ರು ಮಾತಾಡುವಾಗಲ್ಲ ನನಗೆ, ಸುಕುಮಾರ್ ನೀವು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ರೀ, ನಿಮ್ ಬಗ್ಗೆ ತುಂಬಾ ಜನ ನನ್ನ ಹೋಳ್ತಾರೆ ಅಂದ್ರೆ. ಅವ್ರ ಜೊತೆ ಸುಮಾರು KPL ಹೋದ್ರೆ ನಾವಿಬ್ರು ಒಂದೇ ರೂಮ್ ಅಲ್ಲಿ, ಅಂದ್ರೆ ಟ್ವಿನ್ ಶೇರಿಂಗು. ಸುಮಾರು ಡಾಕ್ಟರ್ ರಾಜ್ಕುಮಾರ್ ಸರ್ ಹತ್ರ ಅವರು ಆಗ ಎಷ್ಟು ಮೆಮೊರೀಸ್ ಎಲ್ಲ ಶೇರ್ ಮಾಡಿದ್ರು, ಅದನ್ನೆಲ್ಲ ಶೇರ್ ಮಾಡೋದು. ಅಂದ್ರೆ ಅವ್ರು ಡ್ರಮ್ ಬರ್ತಾ ಇದ್ರೆ ನಾವು ಡ್ಯಾನ್ಸ್ ಆಡ್ತಾ ಇರೋದು. ಅಂದ್ರೆ ನಾವು ಇಬ್ಬರಂತೂ ಲೈವ್ ಅಲ್ಲಿ ಒಂದ್ಸಲ ಅಂತೂ ಕನ್ಫರ್ಮ್ ಆಗಿ ಬಂದೇ ಬರ್ತೀರಿ, ನಾನು ಡ್ರಮ್ಮರ್ ದೇವ ಸರ್. ಸೊ ಅವ್ರ ಬಗ್ಗೆ ಮಾತಾಡೋದು, ನನ್ನ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಎಷ್ಟು ಸಿಂಪ್ಲಿಸಿಟಿ, ಎಷ್ಟು ಹಂಬಲು. ಸೊ ಪ್ರತಿದಿನ ನನ್ಗೆ ಫೋನ್ ಮಾಡ್ತಾರೆ. ಒಂದಿನ ನಾನಾದ್ರೂ ಬಿಸಿ ಶೆಡ್ಯೂಲ್ ಅಲ್ಲಿ ಇದಾಗ ಬರ್ತೀನಿ, ಪಾಪ ಅವ್ರು ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರು ನನ್ಗೆ ಫೋನ್ ಮಾಡಿ, ಇಲ್ಲ ಸುಕುಮಾರ್ ನೀವು ಪಟ್ಟಿರೋ ಕಷ್ಟ ಇವಾಗ ನಿಮ್ಗೆ ಇದಾಗ್ತದೆ, ನಾನಂತೂ ನೀವು ಖುಷಿ ಪಡ್ತೀರ ಇಲ್ವೋ ನಾನು ಖುಷಿ ಪಡ್ತೀನಿ ಅಂದ್ಬಿಟ್ಟು ಪ್ರತಿದಿನ ಅವ್ರು ಯಾವಾಗಲೂ ಹೇಳೋದು, ನೀವು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಅಂತಾನೆ ನನಗೆ ಅಪ್ರೋಚ್ ಮಾಡೋದು. ಬಟ್ ಹ್ಯಾಟ್ಸ್ ಆಫ್ ಟು ಡ್ರಮ್ಮರ್ ದೇವ ಸರ್. ಈ ಏಜಲ್ಲೂ ಅವರು ಅಷ್ಟು ಸ್ಟಾಮಿನಾ ಇಟ್ಕೊಂಡು ಅಷ್ಟು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋದು ಇಟ್ಸ್ ನಾಟ್ ಈಸಿ ಥಿಂಗ್. ಬಟ್ ನಾವಿಬ್ರು ಹೋದ್ರೆ ಅಂದ್ರೆ ಒಂದು ತರ ರಾಮ ಲಕ್ಷ್ಮಣ ತರ ಅಂತ ರೇಗಿಸ್ತಾರೆ ಸ್ಟೇಡಿಯಂ ಅಲ್ಲಿ. ಬಟ್ ಹ್ಯಾಟ್ಸ್ ಆಫ್ ಟು ದೇವ ಸರ್, ಬಿಕಾಸ್ ಅಂತ ಒಂದು ಲೆಜೆಂಡ್. ಅವರು ಸೆಲೆಬ್ರಿಟಿ, ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಸಿಂಪ್ಲಿಸಿಟಿ ಆಗಿದ್ದು ಪ್ರೀತಿಯಿಂದ ಮಾತಾಡ್ಸೋದು, ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ದೇವ ಸಾರ್ನು ನನ್ನ ಲೈಫಲ್ಲಿ, ನನ್ನ ಹಿಸ್ಟ್ರಿಯಲ್ಲಿ ದೇವ ಸಾರು ಒಬ್ಬರು ಎಂಟರ್ಟೈನಲ್ಲಿ ನನಗೊಂದು ಗುರುವಾಗಿ ನನ್ನ ಜೊತೆ ಇದ್ದಾರೆ ಮೇಡಮ್. ಎಸ್ ಸರ್. ಇನ್ನು ನಮ್ಮ RCB ಟೀಮ್ಗೆ ಅಂತ ಬಂದರೆ, RCB ತಂಡ ಒಂದ್ಸಲನೂ ಕಪ್ ಗೆದ್ದಿಲ್ಲ ಇಷ್ಟು ವರ್ಷದಲ್ಲಿ. ಸೊ ಕಪ್ಪೇ ಗೆಲ್ದಿರುವಂಥ ಈ RCB ಟೀಮ್ ಮೇಲೆ ಇಷ್ಟೊಂದು ಕ್ರೇಜ್ ಯಾಕೆ ಅಂತ ನಿಮ್ಮ ಪ್ರಕಾರ? ಅದು ಹಾಕಿ ಬಂದಿರೋದು, ಇಟ್ಸ್ ಟೀಮ್ ಅಲ್ಲ, ಅದು ಎಮೋಷನ್. ನಮ್ಗೆ RCB ಅಂದ್ರೆ ಪ್ರಾಣ ಕೊಡೋಕೆ ರೆಡಿ ಇದ್ದಾರೆ ಜನ. ಇದು ನೋಡಿ, ಇವಾಗ ಕಪ್ ಗೆದ್ದಿಲ್ಲ ಅಂದ್ರೆ ಇಷ್ಟು ಕ್ರೇಜ್ ಇದೆ ಅಂದ್ರೆ, ನಾನು ಟೀಮ್ ಹೆಸರು ಎತ್ತಲಕ್ಕೆ ಹೋಗಲ್ಲ. ಅವ್ರು ಕಪ್ ಗೆದ್ದಿದ್ದಾರೆ, 4 ಮ್ಯಾಚ್ ಸರಿಯಾಗಿ ಆಡಿಲ್ಲ ಅಂತ ಆ ಫ್ಯಾನ್ಸ್ಗಳೇ ಆ ಟೀಮ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ನಾವು ಅಂದ್ರೆ ಇದು ಪ್ರತಿಯೊಬ್ಬರು ಮನಸ್ಸಲ್ಲಿ ನಾನು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು RCB ಸೋತ್ರು ಗೆದ್ರು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ಕೊಟ್ಟಿಲ್ಲ. ಪ್ರತಿಯೊಬ್ಬರು ಮನಸ್ಸಿಂದ ಹಾರ್ಟ್ ಇಂದ ಬರ್ತಾ ಇರೋದು ಮೇಡಮ್. ಕಪ್ಪು ಇಂಪಾರ್ಟೆಂಟ್ ಅಲ್ಲ, ನಾವು ರಾಯಾಲಿಟಿ. ವಿರಾಟ್ ಕೊಹ್ಲಿನ ಇದುವರೆಗೂ ಯಾರು ಟ್ರೋಲ್ ಮಾಡಿ, ಅವ್ರು ಚೆನ್ನಾಗಿ ಆಡಿದಿರೋ, ಅವರು ಕಷ್ಟದಲ್ಲಿ ಇದ್ದಾಗಲೂ ಅಂದ್ರೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೂ ಯಾರು ಟ್ರೋಲ್ ಮಾಡಿ ಮತ್ತೆ ಬ್ಯಾಕಪ್ ಬಂದ್ರು. ಈಗ ನೋಡಿ 750 ಕಂಟಿನ್ಯೂಸ್ ಆಗಿ ಈ ಸೀಸನ್ ಅಲ್ಲಿ ಅಂತ ಲೆಜೆಂಡ್. ಬಟ್ ಇಟ್ಸ್ ನಾಟ್ ಎ ಟೀಮ್, ಇಟ್ಸ್ ಎಮೋಷನ್ ಫಾರ್ ಅಸ್. ಎಸ್ ವೀಕ್ಷಕರೇ, ಡಾಕ್ಟರ್ ಸುಕುಮಾರ್ ಅವರ ಇನ್ಸ್ಪೈರಿಂಗ್ ಸ್ಟೋರೀಸ್ ಇನ್ನಷ್ಟು ಕೇಳೋಣ ಮುಂದಿನ ಸಂಚಿಕೆಯಲ್ಲಿ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಎಸ್ ಸರ್, ನಮ್ಮ RCB ತಂಡಕ್ಕೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂದ್ರೆ ಯಾವ್ದು ಮಾಡ್ತೀರಾ? ಅಫ್ಕೋರ್ಸ್ ನಮ್ಮ ಕರ್ನಾಟಕಗೆ ಫೇಮಸ್ ಸಾಂಗ್, ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ನಮ್ ಡಾಕ್ಟರ್ ಅನ್ನೋರ ಸಾಂಗ್. ಸೊ ಯಾವತ್ತಾದ್ರೂ ನಿಮ್ಗೆ ಅಯ್ಯೋ ಈ ವೇಷ ಸಾಕು ಅಂತ ಯಾವಾಗ ನನ್ ಕೊನೆ ಉಸಿರಿರೋ ತನಕ ಅಂದ್ರೆ ನಂಗೆ ತುಂಬಾ ಫೀಲ್ ಆಗೋದು ಮುಂಬೈ ಸ್ಟೇಡಿಯಂ ಅಲ್ಲಿ ಮೇಡಮ್. ಸೊ ಅದೇ ನಾನು ಹೇಳ್ದಂಗೆ ಅದು ಟೀಮ್ ಅಲ್ಲ, ಎಮೋಷನ್ ಬಂದ್ಬಿಟ್ಟು ಎಲ್ಲರ ಮನ್ಸಲ್ಲಿ ಬಂದ್ಬಿಟ್ಟು. ಸೊ RCB ಅಂದ ಕೂಡ್ಲೇನೆ ಈಗ ಯಾವುದೇ ನೀವು ವಿಡಿಯೋ ನೋಡಿ RCB ಬಗ್ಗೆನೇ ಇರುತ್ತೆ.